ಹಲೋ ರಾಧಕ್ಕರ, ಮತ್ತು ಸ್ವಲ್ಪ ಮಾತಾಡೋದಿತ್ರಿ. ಲೀಲಕ್ಕರ್ ಕರ್ಕೊಂಡ ನೀವು ಹೊರಗೆ ನಮ್ದು ಮಾಮೂಲಿ ಸ್ಪಾಟ್ ಐತಲ್ಲ ಅಲ್ಲಿ ಬಂದ್ಬಿಡ್ರಿ. ಯಾಕೆ ಬರಕ್ಕೆ ಹೇಳ್ಯಾರಿ ಇವರು ಮಾಲಕ್ಕರು ನಮಗೆ? ಮತ್ತು ನೀವರಿಗೆ ಏನ್ರ ಪಾರ್ಟಿ ಕೊಡಾಕತ್ತಾರೇನ್ರಿ? ನಾವು ಏನಾರ ಹೇ ಹೇ ಪಾರ್ಟಿ ಪಾರ್ಟಿ ಹೇ ಹೇ ಪಾರ್ಟಿ. ಹೇ ಸುಮ್ಮನೆ ಕುಂದ್ರ ಹುಚ್ಕೊಡಿ ತಂದ ಪಾರ್ಟಿ ಅಂತ. ಪಾರ್ಟಿ ಇದು ಹೊಸ ಪದ್ಧತಿ ಆಗಿದೆ ಬಿಡ್ರಿ. ನ್ಯೂ ಇಯರ್ ಪಾರ್ಟಿ ಗೀಟಿ ಎಲ್ಲ ನಮ್ದ್ರೊಳಗೆ ಯುಗಾದಿಗೆ ಚಂದಂಗ ಎಣ್ಣೆ ಬಡ್ಕೊಂಡು ಕುಂದಿರ್ತಿದ್ವಿ ನೋಡ್ರಿ, ಅದ ಹೊಸ ವರ್ಷ. ಬೇವಿನ ತಪ್ಪಲ ಹಾಕಿ ಎಣ್ಣೆ ಹಚ್ಚಿ ಕೊಬ್ಬರಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಜಳಕ ಮಾಡಿದ್ರೆ ಅದ ಇದೇನ್ರಿ ನ್ಯೂ ಇಯರ್ ಅಂತ, ಪಾರ್ಟಿ ಅಂತ, ಬಾಟ್ಲಿ ಅಂತ. ಥ ಥ ಥ ಥ ಥ ಥ ಥ ಇರ್ಬೇಕು ಬಿಡ್ರಿ. ಸ್ವಲ್ಪ ಪಾರ್ಟಿ ಗಿರ್ಟಿ ಎಲ್ಲ ಅವಾಗಿನ ಕಾಲದಂಗ ಆಗ್ತೈತೇನ್ರಿ? ನಂಗೂ ಒಂದೊಂದ್ಸಲ ಪಾರ್ಟಿಗೆ ಹೋಗ್ಬೇಕು ಅನಿಸ್ತೈತ್ರಿ. ಯಾಕರ ಈ ವಯಸ್ಸೊಳಗೆ ಏನು ಬಿಡ್ರಿ ನಿಮ್ದರ. ನನಗೇನು ವಯಸ್ಸಾಗ್ಯಾವ್ರಿ? ಮಮ್ಮಿ ರಿಕೆಟ್ಸ್ ಅಂದ್ರೆ ಏನ? ಅದು ಎಲುಬಿಗೆ ಸಂಬಂಧಪಟ್ಟಿದ ಒಂದು ರೋಗಪ್ಪ. ಅದು ಎಲುಬಿನೊಳಗೆ ಈ ಕ್ಯಾಲ್ಸಿಯಂ ಫಾಸ್ಫರಸ್ ಕಮ್ಮಿ ಇದ್ರೆ ಬರ್ತೈತಂತದ ರೋಗ. ಹೌದ್ರಿ, ನಾನು ಓದ್ಕೊಂಡು ಬಂದೇನಿ. ಅದು ಡೆಫಿಷಿಯನ್ಸಿ ಆಫ್ ವಿಟಮಿನ್ ಡಿ ಲಿಂದ ಏನಾಕೈತಲ್ರಿ, ಕ್ಯಾಲ್ಸಿಯಂ ಫಾಸ್ಫರಸ್ ಉತ್ಪತ್ತಿ ಸರಿ ಆಗಂಗಿಲ್ಲ ದೇಹದಾಗ. ಅದರಿಂದ ಈ ಬೋನಿಗೆ ಸಂಬಂಧಪಟ್ಟಿದ ಅಂದರೆ ಎಲುಬಿಗೆ ಸಂಬಂಧಪಟ್ಟಿದ ರೋಗಗಳು, ಕ್ಯಾನ್ಸರ್, ಆಮೇಲೆ ಇಮ್ಯುನಿಟಿ ಸಿಸ್ಟಮ್, ನಮ್ದು ಎಲ್ಲ ಪ್ರಾಬ್ಲಮ್ಸು ಈ ವಿಟಮಿನ್ ಡಿ ಕೊರತೆಯಿಂದನೇ ಬರ್ತಾವ ನೋಡ್ರಿ. ಮತ್ತು ಮೊದಲೇ ಹೇಳ್ದಂಗೆ ಇದು ವಿಟಮಿನ್ ಡಿ ಐತಲ್ರಿ, ಫ್ಯಾಟ್ ಸಾಲ್ಯುಬಲ್. ನಮ್ಮ ದೇಹದ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಏನಾಗ್ತಿತ್ತಂದ್ರೆ ಈ ಸ್ಕಿನ್ ಮೂಲಕ ಅದು ಕೊಲೆಸ್ಟ್ರಾಲ್ ಸೂರ್ಯನ ಕಿರಣಗಳನ್ನು ಹೀರ್ಕೊಂಡು ಅದನ್ನು ವಿಟಮಿನ್ ಡಿ ಆಗಿ ಉತ್ಪತ್ತಿಯನ್ನು ಮಾಡ್ತೈತಿ ನೋಡ್ರಿ. ರಾಧಕ್ಕರಿ ಮುಂದರ ನಾವು ಹುಡುಗರಿಗೆ ಒಂದು 5-10 ನಿಮಿಷ ಬಿಸಿಲಿಗೆ, ಎಳೆ ಬಿಸಿಲಿಗೆ, ಬೆಳಗಿನ ಬಿಸಿಲಿಗೆ ಕರ್ಕೊಂಡು ಕುಂದ್ರೆ ಚಲೋ ನೋಡ್ರಿ. ವಿಟಮಿನ್ ಡಿನೂ ಚಲೋ ಸಿಗ್ತೈತಿ ದೇಹಕ್ಕೆ, ಹೌದಲ್ರಿ? ಅಲ್ಲದೆ ಈ ಹಾಲಿನ ಉತ್ಪನ್ನಗಳದಾವಲ್ರಿ, ಆವ ಮತ್ತು ಫಿಶ್ ಒಳಗೂ ಇರ್ತೈತೆ ಅಂತ ನೋಡ್ರಿ. ನೀವು ತಿಂತಿದ್ರೆ ಅಡ್ಡಿಲ್ರಿ, ನಾವಂತೂ ತಿನ್ನಲ್ಲ. ಫಿಶ್ ಮತ್ತು ಲಿವರ್ ಆಯಿಲ್ ಇವು ಎಲ್ಲ ನಾನು ನೋಡ್ಕೊಂಡು ಬಂದೇನಿ ರೀ. ಇದ್ರೊಳಗೂ ವಿಟಮಿನ್ಸ್ ಇರ್ತಾವಂತ. ಎಗ್ ಅವು ಮತ್ತು ಸ್ವಲ್ಪ ನೀವು ಹೇಳ್ದಂಗೂ ಸೂರ್ಯನ ಬಿಸಿಲಿಗೂ, ಎಳೆ ಸೂರ್ಯನ ಬಿಸಿಲಿಗೂ ಬೆಳಗ್ಗೆ ಇರ್ತೈತಲ್ರಿ, ಅಂಥದಕ್ಕೆ ಒಂದು 5-10 ನಿಮಿಷ ಹೋಗ್ಬೇಕು ನೋಡ್ರಿ. ಮಮ್ಮಿ ಆರೆಂಜ್ ಒಳಗೂ ಐತಿ ವಿಟಮಿನ್ ಡಿ. ಹೌದು ನೋಡ್ರಿ, ಇವೆಲ್ಲ ನಾವು ಮತ್ತು ವಿಟಮಿನ್ ಡಿ ಬೇಕಂದ್ರೆ ಆರೆಂಜ್ ಆಯ್ತು, ಫಿಶ್ ಆಯ್ತು, ಮಿಲ್ಕ್ ಪ್ರಾಡಕ್ಟ್, ಹಾಲಿನ ಉತ್ಪನ್ನಗಳೆಲ್ಲ ತಿನ್ಬೇಕು ನೋಡ್ರಿ. ಸೊ ಎಲ್ಲ ವಿಟಮಿನ್ಗಳು ಭಾಳ ಪ್ರಮುಖ ಆಗ್ಯಾವ ನೋಡ್ರಿ ದೇಹಕ್ಕೆ. ಈ ಎಲುಬಿಗಂತೂ ಭಾಳ ಚಲೋ ರೀ ಈ ವಿಟಮಿನ್. ಕ್ಯಾಲ್ಸಿಯಂ ಫಾಸ್ಫರಸ್ ಎಲ್ಲ ಚಲೋ ಸಿಗ್ತಾವೆ ನಮ್ಮ ದೇಹಕ್ಕೆ. ಸರಿ ತಗೊಳ್ರಿ, ಇವ್ರು ಮಾಲಕರೇನ ಬರ್ರಿ ಅಂತ ಹೇಳಿ ಫೋನ್ ಹಚ್ಚಿ ಬಂದೇ ಇಲ್ಲಲ್ರಿ. ಮಮ್ಮಿ ವಿಟಮಿನ್ ಡಿ ಚಲೋ ಇರ್ತಂದ್ರೆ ರಿಕೆಟ್ಸ್ ರೋಗ ಬರೋದಿಲ್ಲ, ಹೌದಿಲ್ಲ? ಹೌದು ಹೌದಪ್ಪಿ, ರಿಕೆಟ್ಸ್ ಬರೋದಿಲ್ಲ ಮತ್ತು ಎಲುಬಿಗೆ ಸಂಬಂಧಪಟ್ಟಿದ್ದ ಯಾವುದೇ ಕಾಯಿಲೆನೂ ಬರೋದಿಲ್ಲ. ಮೂಳೆಗಳು ಗಟ್ಟಿ ಹಾಕಾವು, ಕ್ಯಾನ್ಸರ್ ಬಲ್ಲ, ಮತ್ತು ನಮ್ದು ಇಮ್ಯುನಿಟಿ ಸಿಸ್ಟಮ್ ಎಲ್ಲ ಚಲೋ ಆಗ್ತೈತಿ. ಸರಿ ತಗೊಳ್ರಿ, ಮಾಲಕರೇನು ಬರಂಗೆ ಕಾಣಂಗಿಲ್ಲ. ನಾನು ಇನ್ನು ನಡೀತೇನೆ, ನನಗೂ ಮನ್ಯಾಗ ಹೊರೆ ಅದಾವ, ಹೋಗ್ತೇನೆ. ಇನ್ನು ನೀವೇ ಹೇಳಿಬಿಡ್ರಿ ವಿಟಮಿನ್ ಡಿ ಬಗ್ಗೆ ಏನೋ ನೀವು ಡಿಸ್ಕಷನ್ ಮಾಡ್ಯಾವಲ್ಲ, ಫೋನ್ ಹೇಳಿಬಿಡ್ರಿ. ಬರ್ತೇನೆ ನೋಡ್ರಿ. ಬಾ ಪುಟ್ಟ, ಮನೆಗೆ ಹೋಗೋಣ. ಮಮ್ಮಿ ಹೋಗೋಣ. ನಾಳೆ ವಿಟಮಿನ್ ಎ ಓದ್ಕೊಂಬರ್ರಿ ರಾಧಕ್ಕರ. ಹ್ಞೂ ರೀ. ಮುಂಜಾನೆ ಕುಂಬಾರಣ್ಣ ಹಾಲು ಬಾನುಂಡಾನ ಉಂಡು ಅಡ್ಡಾಡಿ ಬಂದು ವಿಟಮಿನ್ ಡಿ ಪಡೆದಾನ, ತನ್ನ ದೇಹಕ್ಕೆ ವಿಟಮಿನ್ ಡಿ ಪಡೆದಾನ. ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ವಿಟಮಿನ್ ಡಿ ಬಗ್ಗೆ ತಿಳ್ಕೊಂಡಿದ್ದೀರಾ. ಮುಂದಿನ ವಿಡಿಯೋದಲ್ಲಿ ನೀವು ಫ್ಯಾಟ್ ಸಾಲ್ಯುಬಲ್ ಆದ ವಿಟಮಿನ್ ಇ ಬಗ್ಗೆ ತಿಳ್ಕೊಳ್ತೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.